ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ಒಂದು ಸಂಜೆ ಮುಸ್ಸಂಜೆ ಸ್ಟಾರ್ಟ್ ಹೊತ್ತಲ್ಲಿ ಮಾಡ್ತೀನಿ. ಮಂಚಿನ ಮಳೆಲಿ ಚೆನ್ನಾಗಿರುತ್ತೆ. ನನ್ನವಳು ನೆನೆಯೋದನ್ನ ಕಂಡು ನಾನು ಕರಗಿದೆ. ಅವಳಂದ ಚಂದವ ಒಂದಾಗಿ ಸೇರಿಸಿ ನನ್ನೆದೆಯ ಗೂಡಲಿ ಗುಬ್ಬಿ ಹಾಗೆ ಬಚ್ಚಿಟ್ಟುಕೊಂಡೆ. ಮಳೆ ನಿಂತೋದ ಪರಿವೇ ಇಲ್ಲ, ಅಲ್ಲಿ ಏನಾಯ್ತೋ ಅರಿವೇ ಇಲ್ಲ. Oh Sona, oh Sona, oh Sona, I love you dear. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಾಕ್ ಮುಗಿಸಿ ಅಡುಗೆ ಮನೆ ಕಡೆ ಬಂದೆ. ಸಂಜೆ ಆಗಿತ್ತಲ್ವ, ಏನಾದರೂ ಸ್ನ್ಯಾಕ್ ತಿನ್ನಬೇಕು ಅನಿಸ್ತಾ ಇತ್ತು. ಮನೆಯಲ್ಲೇ ಸ್ವಲ್ಪ ಪನ್ನೀರ್ ಇತ್ತು, ಪನ್ನೀರ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡಿಕೊಂಡೆ. ಅದಾದ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಮಾಡ್ತಾ ಇದ್ದೀನಿ. ಸಂಜೆ ಹೊತ್ತು ವಾಕ್ ಹೋಗೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು, ಮನ್ಸಿಗೆ ತುಂಬ ಫ್ರೆಶ್ ಅನಿಸುತ್ತೆ. ಅದಾದಮೇಲೆ ಒಂದೆರಡು ಗ್ರೀನ್ ಚಿಲ್ಲಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಆ್ಯಡ್ ಮಾಡಿದ್ದೀನಿ. ಇದರಿಂದ ಟೊಮೊಟೊ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಪನ್ನೀರ್ ಬುರ್ಜಿ. ನಾವು ಮಾಮೂಲಿ ಎಗ್ ಬುರ್ಜಿ ಎಲ್ಲ ಹೇಗೆ ಮಾಡ್ತೀವಿ ಅದೇ ರೀತಿ ಪನ್ನೀರ್ ಬುರ್ಜಿ ಮಾಡೋದು ಕೂಡ. ಟೊಮೊಟೊ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗೋವರೆಗೂ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ನಾನು ಒಂದು ಪ್ಯಾಕ್ ಇತ್ತು ಪನ್ನೀರು ಚಿಕ್ಕದು, ಅದನ್ನು ತುರಿದು ಇಟ್ಕೊಂಡಿದ್ದೆ. ಆ ಪನ್ನೀರನ್ನ ಇವಾಗ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪನ್ನೀರ್ ಸ್ವಲ್ಪ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ, ಅದರಿಂದ ಸ್ವಲ್ಪ ಚೆನ್ನಾಗಿ ಐ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಬೇಕು, ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಪನ್ನೀರ್ ಸ್ವಲ್ಪ ಚೆನ್ನಾಗಿರೋದು ತಗೊಳ್ಳಿ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಪನ್ನೀರ್ ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ತ್ಗೆ. ಇವಾಗ ಚಿಕನ್ ತಿನ್ನದೇ ಇರೋರೆಲ್ಲ ಜಾಸ್ತಿ ಪನ್ನೀರೇ ಯೂಸ್ ಮಾಡೋದು. ಸೊ ನಾವು ಕೂಡ ಚಿಕನ್ ತಿನ್ನೋದಿಲ್ಲ, ಅದರಿಂದ ಪನ್ನೀರ್ ಯೂಸ್ ಮಾಡ್ತೀವಿ ಜಾಸ್ತಿ. ಚಿಕನಲ್ಲಿ ಎಷ್ಟು ಕ್ಯಾಲೋರೀಸ್ ಇರುತ್ತೆ ಪನ್ನೀರಲ್ಲೂ ಅಷ್ಟೇ ಇರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಅದಾದಮೇಲೆ ನಾನಿಲ್ಲಿ ಜಾಸ್ತಿ ಮಸಾಲಾಸ್ ಆ್ಯಡ್ ಮಾಡ್ಕೊಳ್ತಿಲ್ಲ. ಚಿಲ್ಲಿ ಪೌಡರ್, ಗರಂ ಮಸಾಲ ಮತ್ತು ಸಾಲ್ಟು. ಚಿಲ್ಲಿ ಪೌಡರ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ ಅಷ್ಟೇ. ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಗಾರ್ನಿಷ್ಗೆ ಅಂತ ಕೊರಿಯಾಂಡರ್ ಆ್ಯಡ್ ಮಾಡಿದ್ದೀನಿ. ಕೊರಿಯಾಂಡರ್ ಆ್ಯಡ್ ಮಾಡಿದ್ರೆ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ಅಂತ ಆ್ಯಡ್ ಮಾಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ತಿನ್ಕೊಂಡು ಇನ್ನು ಸಂಜೆ ಊಟಕ್ಕೆ ಅಂತ ಅಮ್ಮ ಶಾವಿಗೆ ಮಾಡು ಅಂತ ಹೇಳ್ತಾಯಿದ್ರು ತುಂಬ ದಿನದಿಂದ. ಇವತ್ತು ಮಾಡೋಣ ಹಂಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ಹುರ್ಕೊಳ್ಬೇಕು. ಅದಾದ ನಂತರ ನಾನಿಲ್ಲಿ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಒಂದು ಬೌಲ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ನಿಧಾನಕ್ಕೆ ಬಾಡಿಸ್ಕೊಳ್ಬೇಕು. ಇದು ನಾನು ಮಾಡ್ತಿರೋದು ಒತ್ತು ಶಾವಿಗೆ ಅಂತ, ಮೇ ಬಿ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಹೋಗ್ಬಿಟ್ಟಿದೆ, ಮರ್ತೋಗಿದ್ದಾರೆ ಎಲ್ಲ. ಇವಾಗ ಎಲ್ಲ ಫ್ಯಾನ್ಸಿ ಫುಡ್ಸ್ ಬಂದು ಹಳೆ ಕಾಲದ ಫುಡ್ಸ್ ಎಲ್ಲ ಮರ್ತೋಗಿದ್ದಾರೆ. ಇವಾಗ ಇದ್ರ ಬದಲಿಗೆ ಆಪೋನೆಂಟಾಗಿ ಪೇಣಿ ಅಂತ ಬಂದಿದೆ. ಪೇಣಿನೂ ಚೆನ್ನಾಗಿರುತ್ತೆ, ಬಟ್ ಇದು ಒತ್ತು ಶಾವಿಗೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೇದಂತ ಹೆಲ್ತ್ಗೆ ಎಲ್ಲ ಹೇಳ್ತಿರ್ತಾರೆ. ಅಜ್ಜಿನೂ ಹೇಳ್ತಾ ಇದ್ರು. ಇದನ್ನು ಸ್ವಲ್ಪ ಎಳ್ದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಬಾಡಿಸ್ಕೊಳ್ಬೇಕು. ಐ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಂಡ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒತ್ತು ಶಾವಿಗೆ ಮಾಡೋದು ಸ್ವಲ್ಪ ಕಷ್ಟನೇ, ತುಂಬ ಏನು ಈಸಿ ಇಲ್ಲ. ಎಲ್ಲ ಪ್ರೋಸೆಸ್ ಮಾಡ್ಕೊಳ್ಬೇಕು. ಮುದ್ದೆ ಮಾಡೋದು ಅದೆಲ್ಲ, ಮುದ್ದೆ ಮಾಡೋಕ್ಕೆ ಬರದೇ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಮುದ್ದೆ ಮಾಡೋದು ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಇದೆಲ್ಲ ಕರೆಕ್ಟಾಗಿ ಏನೇನು ಹಾಕ್ಕೊಳ್ಬೇಕು ಅಂತೆಲ್ಲ ಗೊತ್ತಿದ್ದರೆ ಮಾಡ್ಕೊಳ್ಳೋದು ತುಂಬ ಈಸಿ. ಇದು ನೋಡ್ತಿರ್ಬೋದು, ಇಲ್ಲಿ ಕಲರ್ ಚೇಂಜ್ ಆಗ್ತಾಯಿದೆ. ಕಲರ್ ಚೇಂಜ್ ಆಯಿತು, ನಾನು ತೆಗ್ದು ಇಟ್ಕೊಂಡಿದ್ದೀನಿ ಸೈಡ್ಗೆ, ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಅದೇ ಬೌಲಲ್ಲಿ ಅರ್ಧ ಬೌಲ್ ನಾನಿಲ್ಲಿ ಕಡಲೆ ತೊಗೊಂಡಿದ್ದೀನಿ. ಕಡಲೆ ಮತ್ತು ಎಳ್ಳನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ಪೌಡ್ರ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಬೇಕು. ಎಳ್ಳು ಮತ್ತು ಕಡಲೆನ ಈ ಥರ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು, ಇಲ್ಲಿ ನಾನು ಒಂದು ಉಂಡೆ ಬೆಲ್ಲದ ಉಂಡೆ ತೊಗೊಂಡಿದ್ದೀನಿ, ಒಂದು ಉಂಡೆ ತೊಗೊಂಡಿದ್ದೀನಿ. ನಮ್ಮ ಮನೆಗೆ ಇಷ್ಟು ಸಾಕಾಗುತ್ತೆ. ಸೊ ಅದನ್ನು ತುರ್ಕೊಳ್ತಾ ಇದ್ದೀನಿ. ಬೆಲ್ಲನ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸರ್ ಹಾಳಾಗುತ್ತೆ ಅಂತ ನಾನಿಲ್ಲಿ ತುರ್ಕೊಂಡು ಅದಾದಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲನ ಮಿಕ್ಸಿ ಒಳಗಡೆ ಹಾಕಿದ್ದೀನಿ. ಇದು ಕಾಯಿ ರಸ ಮಾಡೋಕ್ಕೆ ಅಥವಾ ಕಾಯಿ ಹಾಲು ಅಂತ ಕರಿತೀವಿ.
ಅದನ್ನು ಮಾಡ್ಕೊಳ್ಳೋಕ್ಕೆ ಸ್ವೀಟ್ ಟೇಸ್ಟಿಗೋಸ್ಕರ ಬೆಲ್ಲ ನಾನಿಲ್ಲಿ ಒಂದುಂಡೆ ನಾನೇನು ತೋರಿಸಿದ್ದೆ ಅದನ್ನು ಮಿಕ್ಸಿ ಮಾಡ್ಕೊಂಡು ತುರಿದಿಟ್ಕೊಂಡು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಆವಾಗಲೇ ತೋರಿಸಿದ್ನಲ್ಲ ಒಂದು ಬೌಲಷ್ಟು ಕಾಯಿನ ಹಾಕ್ತಾಯಿದ್ದೀನಿ. ಬಟ್ ಇದನ್ನು ನಾನು ಮೆಷರ್ ಮಾಡೋಕ್ಕೆಲ್ಲ ಹಂಗೆ ಒಂದು ಅಳತೆ ಮೇಲೆ ಹಾಕಿದ್ದೀನಿ. ಇದನ್ನು ಮಿಕ್ಸಿ ಮಾಡಿಕೊಂಡು ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈ ಥರ ಕಲರ್ ಬರುತ್ತೆ. ನೀವು ಬೇಕಿದ್ರೆ ಇದಕ್ಕೆ ಒಂದು ಏಲಕ್ಕಿ ಆ್ಯಡ್ ಮಾಡ್ಬೋದು. ಬಟ್ ನಮಗಿಲ್ಲಿ ಏಲಕ್ಕಿ ಇಷ್ಟ ಆಗಲ್ಲ ಅಂತ ನಾನು ಏಲಕ್ಕಿ ಆ್ಯಡ್ ಮಾಡಿಲ್ಲ. ಇದನ್ನು ಮುಗಿದು ಇದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಮುದ್ದೆ ಲಾಸ್ಟ್ ಫೈನಲ್ ಮುದ್ದೆ ಮಾಡೋಕ್ಕೆ ಒಂದು ಪಾತ್ರೆಗೆ ನಾನಿಲ್ಲಿ 1 ಲೀಟರಷ್ಟು ನೀರು ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಇಟ್ಕೊಳ್ಳಿ. ನಾನಿಲ್ಲಿ 1 ಲೀಟರ್ ಹಾಕಿದ್ದೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು, ಮತ್ತು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕಿದ್ದೀನಿ. ನೋಡ್ತಿರ್ಬೋದು ನೀರು ಕುದೀತಾ ಇದೆ. ಈ ರೀತಿ ಕುದೀತಾ ಇದ್ದಾಗ ನಾವು ಆವಾಗಲೇ ಏನು ಅಕ್ಕಿ ಹಿಟ್ಟನ್ನ ಹುರಿದಿಟ್ಕೊಂಡಿದ್ವಿ ನೋಡಿ, ಅದನ್ನು ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನಾನು ಇದನ್ನು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ತಿದ್ದೀನಿ. ನಾನಿಲ್ಲ ಒಂದು 2-3 ಬೌಲ್ ಹಾಕಿದ್ದೀನಿ. ನೀರು ಎಷ್ಟು ಇಟ್ಟಿರ್ತೀರೋ ಅಷ್ಟು ಅದನ್ನು ಹಾಕಿ ಅದನ್ನು ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ನಾವು ಮಾಮೂಲಿ ರಾಗಿ ಮುದ್ದೆ ಹೇಗೆ ಮಾಡ್ತೀವಿ ಅದೇ ರೀತಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇಲ್ಲಾಂದರೆ ಕೈಗೆ ಅಂಟುತ್ತೆ, ಮುದ್ದೆ ಮಾಡೋಕ್ಕೆ ಬರಲ್ಲ, ಮತ್ತು ಶಾವಿಗೆ ಒತ್ತಲಿಕ್ಕೂ ಬರೋದಿಲ್ಲ. ಸೊ ಅದರಿಂದ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕೈಗೆ ಅಂಟೋದಿಲ್ಲ, ಮತ್ತು ಶಾವಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಮುದ್ದೆ ಆಯಿತು. ಮುದ್ದೆನ ಇವಾಗ ಕೂಡಿಸ್ಕೊಳ್ಳಿಕ್ಕೆ ನಾನು ಇಲ್ಲಿ ಮುದ್ದೆ ಕೈ ಅಥವಾ ಮುದ್ದೆ ಕೋಲು ಅಂತ ಏನು ಯೂಸ್ ಮಾಡ್ತೀವಿ ಅದನ್ನು ಯೂಸ್ ಮಾಡ್ತೀನಿ. ನಾನಿಲ್ಲಿ ಅದು ತುಂಬ ಬಿಸಿ ಇದ್ದಾಗಲೇ ಮಾಡ್ಕೊಳ್ಬೇಕಲ್ವ, ಕೈ ಸುಟ್ಟೋಗ್ಬಿಡುತ್ತೆ ಅಂತ ನಾನಿಲ್ಲಿ ಒಂದು ಪೇಪರ್ ತಗೊಂಡು ಆ ಪೇಪರ್ ಸಹಾಯದಿಂದ ನಾನು ಈ ರೀತಿ ಮುದ್ದೆನ ಒಂದು ಹದ ಮಾಡ್ಕೊಳ್ತಿದ್ದೀನಿ. ಹದ ಮಾಡ್ಕೊಳ್ಳಿಲ್ಲ ಅಂದರೆ ಅದಷ್ಟು ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಈ ರೀತಿ ಹದ ಮಾಡ್ಕೊಳ್ಬೇಕು. ಕೈ ಸುಡೋದ್ರಿಂದ ನಾನಿಲ್ಲಿ ಪೇಪರ್ ಯೂಸ್ ಮಾಡಿದ್ದೀನಿ. ಪೇಪರ್ ಇವಾಗ ಡಿಮಾರ್ಟಿಂದ ತಂದಿರ್ತೀವಲ್ಲ ಆ ಥರ ಪೇಪರ್ ಅದು. ನಾನಿಲ್ಲಿ ಬಟರ್ ಪೇಪರ್ ಅದು ಯಾವುದೂ ಯೂಸ್ ಮಾಡಿಲ್ಲ. ಈ ಪೇಪರ್ನ ಸಿಲ್ವರ್ ಪೇಪರ್ ಅಂತ ಏನು ಕರಿತೀವಿ ಅದು. ಈ ರೀತಿ ಅದನ್ನು ತುಂಬ ಚೆನ್ನಾಗಿ ಹದ ಆಗಬೇಕು. ಹದ ಆಗೋವರೆಗೂ ಅದನ್ನು ಈ ರೀತಿ ಕೈಯಲ್ಲಿ ಒತ್ಕೊಳ್ತಿದ್ದೀನಿ. ನಾವು ಮಾಮೂಲಿ ಕೈಯಲ್ಲಿ ಮಾಡ್ತೀವಿ ಅಂದರೆ ಅದು ತುಂಬ ಸುಡ್ತಾ ಇರುತ್ತೆ, ಬಿಸಿ ಇದ್ದಾಗಲೇ ಮಾಡಬೇಕಲ್ವ, ಅದಕ್ಕೆ. ಅದಾದಮೇಲೆ ನಾವಿಲ್ಲಿ ಚಕ್ಲಿ ಮಾಡ್ತೀವಲ್ಲ, ಅದಕ್ಕೆ ನಾನು ಮುದ್ದೆನ ಒಂದು ಶೇಪ್ ಕೊಟ್ಬಿಟ್ಟು ಮುದ್ದೆ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕು, ಎಷ್ಟು ಚಿಕ್ಕ ರೀತಿಯಲ್ಲಿ ಬೇಕು ಅದನ್ನು ಹಾಕ್ಬಿಟ್ಟು ಮುದ್ದೆ ಒತ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಥವಾ ನಾವು ಇನ್ನು ಕೂರ್ಗಿ ಎಲ್ಲ ಇದು ಜಾಸ್ತಿ ಮಾಡ್ತಾರಲ್ವ, ಆ ಥರ ದಪ್ಪದು ಮರೋದಿದೆ. ಬಟ್ ಅದನ್ನು ಯಾರು ಕ್ಲೀನ್ ಮಾಡ್ತಾರೆ ಅಂತ ನಾನು ಇದರಲ್ಲಿ ಸಿಂಪಲಾಗಿ ಸ್ವಲ್ಪ ಮಾಡ್ತಿದ್ದೀವಲ್ವ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಿದ್ದೀನಿ. ನಿಮ್ಗೆ ಈ ರೀತಿ ಯಾವ ಶೇಪ್ ಬೇಕು ಅಥವಾ ಎಷ್ಟು ಚಿಕ್ಕದು ಬೇಕು, ಇನ್ನೂ ಚಿಕ್ಕದಿದೆ ಇದರಲ್ಲಿ ಸೇವ್ ಮಾಡ್ತೀವಲ್ಲ ಅದು ಇದೆ. ಬಟ್ ನಾನಿಲ್ಲಿ ಸ್ವಲ್ಪ ದಪ್ಪ ಇರಲಿ ಅಂತ ಇದನ್ನು ಯೂಸ್ ಮಾಡಿದ್ದೀನಿ. ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ಆವಾಗಲೇ ಏನು ನಾವು ಎಳ್ಳು ಮತ್ತು ಕಡಲೆನ ಮಿಕ್ಸಿಗೆ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಮೇಲೆ ಸ್ಟಫಿಂಗ್ ಹಾಕಿ, ಅದಾದಮೇಲೆ ಕಾಯಿ ರಸ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಕಾಯಿ ರಸನ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ಹೆಲ್ತ್ಗೂ ತುಂಬ ಅಂದರೆ ತುಂಬ ಒಳ್ಳೆಯದು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಇವತ್ತಿಗೆ ವಿಡಿಯೋ ಇಷ್ಟೇ. ಬಾಯ್ ಬಾಯ್.